ವಿಷಯ ಚಂದ್ರಮ್ಮ? ಏನು ಅಂತ ನಿನಗೆ ಗೊತ್ತಿಲ್ವಾ? ಹೇಳಿದ್ರೆ ತಾನೇ ಗೊತ್ತಾಗೋದು. ನೋಡು, ನೀ ನನ್ನ ಹತ್ರ ಅತಿ ಬುದ್ಧಿವಂತಿಕೆ ತೋರ್ಸೋದಕ್ಕೆ ಬರಬೇಡ. ನನ್ನ ಹತ್ರ ಅದೆಲ್ಲ ನಡೆಯೋದಿಲ್ಲ. ನಿನ್ನೆ ರಾತ್ರಿ ನಾನು ಪ್ರೀತಿನ ಗಮನಿಸಿದ್ದೇನೆ. ಏನಾಯ್ತು ಅವನಿಗೆ? ಅವ್ನು ಯಾವುದೋ ಒಂದು ಒದ್ದಾಡ್ದಲ್ಲಿದ್ದ. ಅವ್ನು ಯಾವತ್ತೂ ಆ ಥರ ಇರಲಿಲ್ಲ. ನೋಡು, ನನ್ನ ಹತ್ರ ನಿಜ ಹೇಳು, ಏನಾಯ್ತು ಅಂತ ಹೇಳು. ಏನು ಅಂತ ಹೇಳಿ ಚಂದ್ರಮ್ಮ? ನಾನೇನಾದರೂ ಬಾಯ್ ಬಿಟ್ರೆ ಮುಗೀತು ಕತೆ. ನಿನ್ ಮುಖ ನೋಡಿದ್ರೇನೆ ಗೊತ್ತಾಗ್ತಿದೆ. ಒಳ್ಳೆ ಹಿಂಗ್ ತಿಂದಿದ್ ಮಂಗಂತರ ಆಗಿದೆ ನಿನ್ ಮುಖ. ಅದೇನಾಯ್ತು ಅಂತ ಹೇಳೋ. ಚಂದ್ರಮ್ಮ, ನಾನು ಹೇಳ್ತಾ ಇದ್ದೀನಲ್ಲ, ಆ ಥರದ್ದೆಲ್ಲ ಏನಿಲ್ಲ ಚಂದ್ರಮ್ಮ. ಮೋಸ್ಟ್ಲಿ ಈ ವರ್ಕ್ ಪ್ರೆಷರು ಅಥವಾ ಟೆನ್ಷನು ಈ ಥರದ್ದು ಏನೋ ಒಂದು ಇರಬೇಕು. ಬಿಟ್ಬಿಡಿ, ಅದ್ರ ಪಡೆಗೆ ಅದೇ ಸರಿ ಹೋಗುತ್ತೆ. ನೋಡು, ನಿನ್ನ ಕೈ ಮುಗಿದು ಕೇಳ್ತಾ ಇದ್ದೀನಿ, ಏನಾಯ್ತು ಅಂತ ಹೇಳು. ಅದೇನೇ ಇದ್ರು ಏನ್ ವಿಷಯ ಅಂತ ನನ್ನ ಹತ್ರ ಹೇಳು. ನನ್ನಿಂದ ಏನನ್ನೂ ಮುಚ್ಚಿಡ್ಬೇಡ. ಪ್ರೀತು ಮತ್ತೆ ಗೌರಿ ಮಧ್ಯೆ ಏನಾದ್ರು ಆಯ್ತಾ? ಅವರಿಬ್ಬರ ಮಧ್ಯೆ ಜಗಳ ಏನಾದ್ರು ಆಯ್ತಾ? ಅಬ್ಬಾ, ಜಗಳ ಅಂತ ಇವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಫಿಕ್ಸ್ ಆಗ್ಬಿಡೋಣ, ಸೇಫ್. ಮೋಸ್ಟ್ಲಿ ನೀವು ಹೇಳಿದಂಗೆ ಜಗಳನೇ ಆಗಿರಬೇಕು. ಆ್ಯಕ್ಚುಲಿ ನನಗೂ ಅಷ್ಟು ಕರೆಕ್ಟಾಗಿ ಏನು ಗೊತ್ತಿಲ್ಲ. ಅವರಿಬ್ಬರ ಮಧ್ಯೆ ದೊಡ್ಡ ಜಗಳನೇ ಆಗಿರಬೇಕು. ಈ ಇಂಡಿಯಾ ಪಾಕಿಸ್ತಾನ ವಾರ್ ನಡೆಯುತ್ತಲ್ಲ, ಆ ರೇಂಜಲ್ಲಿ ಆಗಿರಬೇಕು ಅನ್ಸುತ್ತೆ. ನನಗೂ ನಿಮ್ಗೆ ಎಷ್ಟು ಗೊತ್ತು ಅಷ್ಟೇ ಗೊತ್ತಿರೋದು ಚಂದ್ರಮ್ಮ. ಮೋಸ್ಟ್ಲಿ ಅವ್ರು ಜಗಳನೇ ಮಾಡ್ಕೊಂಡಿರ್ತಾರೆ. ಏನಾಯ್ತು ಅಂತ ನಿನಗೂ ಗೊತ್ತಿಲ್ವಾ? ಇಲ್ಲ ಚಂದ್ರಮ್ಮ, ನಂಗೆ ಗೊತ್ತಿದ್ರೆ ನಿಮ್ಗೆ ಹೇಳ್ತಿರ್ಲಿಲ್ವಾ? ಮೋಸ್ಟ್ಲಿ ನೀವು ಹೇಳ್ದಂಗೆ ಜಗಳನೇ ಆಗಿದೆ. ಅದೇ ಆಗಿರೋದು, ಏನಾಗಿರುತ್ತೆ? ದೇವ್ರೆ, ಇವ್ರಿಬ್ರು ಇದಾರಲ್ಲ, ಚಿಕ್ಕ ಮಕ್ಕಳಿಗಿಂತ ಕಡೆ. ಚಿಕ್ಕ ಮಕ್ಕಳಾದ್ರೂ ವಾಸಿ, ಹೇಳಿದ್ರೆ ಕೇಳ್ತವೆ. ಇವ್ರ ಮಾತನ್ನು ಕೇಳೋದಿಲ್ಲ. ಅಲ್ಲ ಕಣೋ, ನೀನೊಂದ್ ಬೆಸ್ಟ್ ಫ್ರೆಂಡ್ ಆಗಿ ಅವನಿಗೆ ಹೇಳ್ಬೇಕು ತಾನೆ, ಜಗಳ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ ಅಂತ. ನಾನು ಹೇಳಿದ್ದು ಅರ್ಥ ಆಯ್ತು ತಾನೆ? ಅರ್ಥ ಆಯ್ತು. ಹೋಗಿ ಅವನ ಹತ್ರ ಮಾತಾಡು, ಏನಿದೆ ಅಂತ ತಿಳ್ಕೊಂಡು ಅದನ್ನ ಬಗೆಹರಿಸೋ ಪ್ರಯತ್ನ ಮಾಡು. ಖಂಡಿತ ಎಲ್ಲ ನಾನೇ ಸರಿ ಮಾಡ್ತೀನಿ. ಶ್ಯಾಮ್ಲಾ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಾಗಿತ್ತು. ನೀವು ಗೌರಿ ನೆನೆ ಮನೇಲಿ ಇರ್ಲಿಲ್ವಲ್ಲ, ಆಚೆ ಹೋಗಿದ್ರಿ ಅಂತ ಅನ್ಸುತ್ತೆ. ಲೇಟಾಗಿ ಬಂದ್ರಿ, ಎಲ್ಲಿಗೆ ಹೋಗಿದ್ರಿ? ನಿಮ್ಮನ್ನೇ ಕೇಳ್ತಾ ಇದ್ರು ಶ್ಯಾಮ್ಲಾ ಅವರೇ, ಎಲ್ಲಿ ಹೋಗಿದ್ರಿ? ಮನೆಯಿಂದ ಹೊರಗಡೆ ಹೋಗಿದ್ರಾ? ಯಾಕೆ? ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿಗೆ ಹೋಗಿದ್ರಿ ಅಂತ. ಅರೆ, ನಾನು ಕೇಳಿದ್ರು ಸುಮ್ಮನೆ ನಿಂತಿದ್ದಾರಲ್ಲ, ಏನಾಯ್ತು ಅಂತ ಹೇಳಿ. ಏನು, ನಿಮ್ಮ ಮನೆಯವ್ರು ಬಂದಿದ್ರಾ? ಅಲ್ಲ, ಮತ್ತ್ಯಾಕೆ ಅವ್ರನ್ನ ನೀವು ಕರ್ಕೊಂಡು ಬರಲಿಲ್ಲ? ಅವ್ರು ಬಂದಿದ್ರೆ ನಾವು ಅವ್ರನ್ನ ಭೇಟಿ ಮಾಡ್ಬೋದಾಗಿತ್ತಲ್ವಾ? ನಾವು ಅವ್ರ ಜೊತೆ ಮಾತಾಡ್ಬೋದಾಗಿತ್ತು, ನಾವು ಅವ್ರನ್ನ ನೋಡ್ದಾಗ ಆಗ್ತಿತ್ತು. ಅಲ್ಲ, ಕರ್ಕೊಂಡು ಬರೋದಲ್ವಾ ಶ್ಯಾಮ್ಲಾ ಅವರೇ? ಸರಿ, ಎಲ್ಲಿದ್ದಾರೆ ಇವಾಗ ಅವರು? ಶ್ಯಾಮ್ಲಾ ಅವರೇ, ನೀವು ಬೇಜಾರು ಮಾಡ್ಕೋಬೇಡಿ. ನನಗೆ ಅರ್ಥ ಆಗುತ್ತೆ, ತುಂಬಾ ಕಷ್ಟ ಅದು. ಎಷ್ಟೋ ಸಲ ಗಂಡಂದ್ರು ನಮ್ಮಿಂದ ದೂರ ಇರ್ತಾರೆ, ನಾವ್ರನ್ನ ನೋಡಬೇಕು ಅಂತ ಹಂಬಲಿಸ್ತಾ ಇರ್ತೀವಿ. ಆದರೆ ಕೆಲವು ಸಲ ಅವ್ರು ನಮ್ಮ ಹತ್ರನೇ ಇದ್ರು, ನಮ್ಮ ಸುತ್ತಾನೇ ಇದ್ರು, ಅವ್ರು ನಮ್ಮಿಂದ ದೂರದವರಾಗೆ ಇದ್ಬಿಡ್ತಾರೆ. ಯಾವುದೂ ನಮ್ಮ ಕೈಯಲ್ಲಿಲ್ಲ, ನಾವು ಪರಿಸ್ಥಿತಿ ಕೈಗೊಂಬೆಗಳಷ್ಟೇ. ಇಲ್ಲಿ ನಮ್ಮ ಪಾಲಿಗೆ ಬಂದಿದ್ದಷ್ಟೇ ಪಂಚಾಮೃತ ಅಲ್ಲ, ನಮ್ಮ ಪಾಲಿಗೆ ಬರ್ದೇ ಇರೋದನ್ನು ಪಂಚಾಮೃತ ಅಂತ ಅನ್ಕೋಬೇಕು. ನಮಗೆ ನಾವೇ ಸಮಾಧಾನ ಮಾಡ್ಕೋಬೇಕು, ಅಷ್ಟೇ ನಮ್ಮ ಕೈಯಲ್ಲಿ ಸಾಧ್ಯ ಆಗೋದು. ಏನೇ ಆಗಲಿ, ಏನೇ ಹೋಗಲಿ, ನಾವು ನಮ್ಮ ಜೀವನ ನಡೆಸಬೇಕು. ನೀವು ಬೇಜಾರು ಮಾಡ್ಕೋಬೇಡಿ. ನೋಡಿ, ನೀವು ಒಂಟಿ ಅಂತ ಅನ್ಕೊಳ್ಬೇಡಿ, ನಿಮ್ಮ ಜೊತೆ ನಾವಿದ್ದೀವಿ. ನಿಮ್ಮ ಮನಸ್ಸಲ್ಲಿ ಏನೇ ಇದ್ರೂ ಅದನ್ನ ನಮ್ಮ ಹತ್ರ ಹಂಚ್ಕೊಳ್ಳಿ. ಏನೋ ಮುಚ್ಚಿಡ್ಕೊಳಕ್ಕೆ ಹೋಗ್ಬೇಡಿ, ಆಗ ನಿಮ್ಮ ಮನಸ್ಸು ಸ್ವಲ್ಪ ಹಗುರ ಆಗತ್ತೆ. ಬಚ್ಚಿಟ್ಟಷ್ಟು ನೋವು ಜಾಸ್ತಿನೇ ಆಗೋದು. ನೋಡಿ, ನೀವು ನಮ್ಮವರು ಅಂತ ನಾನು ತಿಳ್ಕೊಂಡಿದ್ದೀನಿ.
ನೀವು ಹಾಗೆ ತಿಳ್ಕೊಳ್ಳಿ. ನಾನು ಹೇಳಿದ ಅರ್ಥ ಆಯ್ತಾ? ನಾವಿಬ್ರು ಒಂದೇ ದೋಣಿ ಮೇಲೆ ಕಾಲಿಟ್ಟಿರೋ ಇಬ್ರು ನಾವಿಕರಿದ್ದ ಹಾಗೆ. ಆದರೆ ನಿಮ್ಮ ದಾರಿನೇ ಬೇರೆ, ನನ್ನ ದಾರಿನೇ ಬೇರೆ. ಸ್ವರ್ಣಾದೇವಿ, ಏನೇ ಇದು ಸ್ವರ್ಣಗಿರಣ ಅಂತ ಅನ್ಕೊಂಡು? ನಿನಗೂ ಆ ಹೆಸರಿಗೂ ಸಿಂಕೆ ಆಗ್ತಿಲ್ವಲ್ಲೇ? ಸಿಂಕ್ ಆಗೋ ಥರ ನಾನು ಮಾಡ್ತೀನಿ ನಿಕ್ಕಿ. ಕತೆಲಿ ಇದನ್ನ ಹೇಗೆ ಕೂರಿಸೋದು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇದು ಈಗ ಶುರು ಆಗ್ತಿರೋ ಹೊಸ ಅಧ್ಯಾಯ. ಇನ್ಮೇಲೆ ಈ ಕತೆ ಹೇಗೆ ಟರ್ನ್ ತಗೊಳುತ್ತೆ ಅಂತ ನೀನೇ ನೋಡ್ತಾ ಇರು. ಈ ಗೌತಮಿ ಲೈಫ್ನಲ್ಲಿ ಸದ್ಯದಲ್ಲೇ ಹೊಸ ಚಾಪ್ಟರ್ ಶುರು ಆಗ್ತಿದೆ. ಹೊಸ ಸ್ಟೋರಿ, ಸ್ವರ್ಣಾದೇವಿ ದಿ ಪ್ರಿನ್ಸೆಸ್.